ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಚನ ಕೇಳುವಂತಹ ಸಮಯ ಆಗಿದೆ. ಜೋರಾದ ಚಪ್ಪಾಳೆ ಬರಬೇಕು ಸ್ನೇಹಿತರೆ ಈ ಒಂದು ಭವ್ಯವಾಗಿರುವಂತಹ ವೇದಿಕೆಗೆ. ಹಾಗೆ ನಮ್ಮೆಲ್ಲರೂ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿ ಹೇಳ್ತಾರೆ ಈಗ ಗುರುಗಳು ಅಂತ ಹೇಳ್ಬೋದು. ಗುರುಮೂರ್ತಿ ಸ್ಮರಣೆಯಿಂದ ಅಧಿಕ ಧ್ಯಾನಗಳಿಲ್ಲ, ಗುರುಪಾದ ಪೂಜೆಯಿಂದ ಅಧಿಕ ಅರ್ಚನೆಗಳಿಲ್ಲ, ಗುರು ವಚನಕ್ಕಧಿಕ ಮಂತ್ರಮದಿಲ್ಲ, ಗುರುವಿನಿಂದ ಅಧಿಕವಾಗಿರ್ಬೋದಿಲ್ಲ, ಗುರುವಿನ ಕಟಾಕ್ಷದಿಂದ ಅಧಿಕ ಮೋಕ್ಷಗಳಿಲ್ಲ. ನಿರುತದಿಂ ನಾಸ್ತಿ ತತ್ವಂ ಗುರೋಹೋ ಪರಮೆಂಬ ಸುರುಚಿರಾಗಮದಿಂದೆ ಗುರುವಧಿಕ ನಿಂತಪ್ಪ ಗುರುಕರೋದ್ಭವರಧಿಕರು. ಗುರುವೇ ಅಜ್ಞಾನ ತಿಮಿರಾರ್ಕ ಭವಭಂಜನನು, ಗುರುವೇ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರನು, ಗುರುವೇ ದೀಕ್ಷೆ ಸುಶೀಕ್ಷೆ ಮೋಕ್ಷಗೆ ಕಾರಣಕರ್ತೃವಲ್ಲದಿನ್ನೋರ್ವರಿಲ್ಲ. ಗುರುವಿನಿಂದ ಅಧಿಕ ದೈವಂಗಳಿಲ್ಲೆಂದರಿದು ಹರನು ನಗುರೋರಧಿಕ ವಿದಿತವೆಂದೋದಿದನು. ನಿರುತವಿದು ಕೇಳು ಸದ್ಗುರುವಧಿಕ ನಿಂತಪ್ಪ ಗುರುಕರೋದ್ಭವರಧಿಕರು. ಸಿದ್ಧಗಂಗಾ ಗುರು ಪರಂಪರೆಯನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗ ಚೇತನವನ್ನು ನೆನೆದು ಎನ್ನ ಮಾರ್ಗದರ್ಶಕರು ಮಾತೃಹೃದಯಗಳಾದ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಈ ವಿದ್ಯಾಸಂಸ್ಥೆಯ ಫೌಂಡರ್ ಆಗಿರ್ತಕ್ಕಂಥ ಆನಂದ್ ಸೋಮಸುಂದರ್ ಅವರೇ, ಅದೇ ರೀತಿಯಾಗಿ ಹಿರಿಯರು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ವಿಶಿಷ್ಟವಾದಂಥ ಕೊಡುಗೆಯನ್ನು ನೀಡ್ತಾ ಇರುವಂಥ ಎ.ಕೆ. ಅತ್ರೆಯವರೇ, ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಒಂದಾಗಿರುವಂಥ ನ್ಯಾಷನಲ್ ಹಿಲ್ವ್ಯೂ ಪಬ್ಲಿಕ್ ಸ್ಕೂಲ್ನ ರಿಟೈರ್ಡ್ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಲಲಿತಾ ರಾಜೇಂದ್ರವರೇ, ಪುಟಾಣಿ ಬಾಲ ಕಲಾವಿದೆಯಾಗಿರ್ತಕ್ಕಂಥ ಜ್ಞಾನ ಗುರುರಾಜ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಂಸ್ಥೆಯ ಇಬ್ಬರು ಮುಖ್ಯಸ್ಥರಾಗಿರ್ತಕ್ಕಂಥ ಹರಿಣಿಯವರೇ ಮತ್ತು ಶ್ರೀಮತಿ ಕೃಷ್ಣರವರೇ, ಮತ್ತು ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಇಬ್ಬರು ಕೇಂದ್ರ ಬಿಂದುಗಳು ಅಂತಂದರೆ ಇವತ್ತಿನ ನಮ್ಮ ಶಾಲೆಯ ಪುಟಾಣಿ ಮಕ್ಕಳು ಮತ್ತು ಅವರನ್ನು ಕರಿತಂದಿರ್ತಕ್ಕಂಥ ಎಲ್ಲ ಪೋಷಕ ವರ್ಗದವರೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ನಾವೆಲ್ಲ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಇವತ್ತು ಆಸೀನರಾಗಿದ್ದೇವೆ. ಕಳೆದ ಒಂದು 4-5 ದಿವಸಗಳಿಂದ ನಮ್ಮ ಆನಂದ್ರವರು ಮತ್ತು ರೋಹಿಣಿಯವರು ಇಬ್ಬರೂ ಸಹ ಒಂದು ಆಹ್ವಾನ ಪತ್ರಿಕೆಯನ್ನು ಇಟ್ಕೊಂಡು ನಮ್ಮ ಶ್ರೀಮಠಕ್ಕೆ ಬಂದಿದ್ದರು. ಪೂಜ್ಯರೇ, ತಾವು ನಮ್ಮ ಕಾರ್ಯಕ್ರಮಕ್ಕೆ ದಯಮಾಡಿಸ್ಬೇಕು ಅಂತಕ್ಕಂಥ ಭಿನ್ನಹವನ್ನು ಮಾಡಿದ್ರು. ಮೊದಲನೇ ಬಾರಿ ಬಂದಾಗ ಅವರಿಬ್ಬರಿಗೂ ನಾನು ಸಿಕ್ಕಿರಲಿಲ್ಲ, ಬೇರೆ ಕಾರ್ಯಕ್ರಮ ನಿಮಿತ್ತ ಹೊರಗಡೆ ಹೋಗಿರೋದ್ರಿಂದ ಮೊನ್ನೆ ಅವರಿಗೆ ನೇರವಾಗಿ ಸಿಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಶಾಲೆಯ ವೈಶಿಷ್ಟ್ಯತೆ ಏನು ಅಂತ ಕೇಳಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯತೆ ಅಂದರೆ ಅದು ಕಾರ್ಡೆಲ್ ಟು ಕಲರ್ ಅಂತಕ್ಕಂಥ ಒಂದು ವಿಶಿಷ್ಟವಾದಂತಹ ಒಂದು ಶೀರ್ಷಿಕೆಯನ್ನು ಇಟ್ಟು ಈ ಶಾಲೆಗೆ ಪ್ರತಿಯೊಬ್ಬರು ಮಕ್ಕಳು ಸಂತೋಷದಿಂದ ಕಲಿಬೇಕು, ಸಂತೋಷದಿಂದ ಅವರ ವ್ಯಕ್ತಿತ್ವ ಬೆಳವಣಿಗೆ ಆಗಬೇಕು, ಅದ್ರ ಜೊತೆಗೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅಂತ ಈ ಸಂಸ್ಥೆಗೆ ಈ ಹೆಸರನ್ನು ಇಟ್ಟು ನಾವು ನಿಮ್ಮನ್ನು ಆಹ್ವಾನ ಮಾಡ್ತಾಯಿದ್ದೀವಿ. ನಮ್ಮದ 8ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಬರಬೇಕು ಅಂತ ಆಹ್ವಾನವನ್ನು ಕೊಟ್ಟರು. ನಾನು ನಿಮ್ಮ ಶಾಲೆ ಎಷ್ಟನೇ ತರಗತಿಯಿಂದ ಎಲ್ಲಿವರೆಗೂ ಇದೆ ಅಂತ ಕೇಳಿದಾಗ ಅವರು ನಮ್ಮಲ್ಲಿ LKG UKGವರೆಗೂ ನಮ್ಮ ಶಾಲೆಯಲ್ಲಿ ಮಕ್ಕಳಿದ್ದಾರೆ ಅಂದರು. ನನಗೆ ಬಹಳ ಆಶ್ಚರ್ಯ ಆಯಿತು, ಅದ್ರ ಜೊತೆಗೆ ಒಂದು ಸ್ವಲ್ಪ ಗಾಬರಿನೂ ಸಹ ಆಯಿತು. ಯಾಕೆ ಗಾಬರಿ ಆಯಿತು ಅಂತಂದರೆ, ನಾವು ಇದುವರೆಗೂ ಭೇಟಿ ಕೊಟ್ಟಂಥ ಶಾಲೆಯಲ್ಲಿ ಬಹುತೇಕ ಒಂದು ಪ್ರೈಮರಿ ಆದರೂ ಮತ್ತು ಒಂದು ಹೈಸ್ಕೂಲ್ ಮಕ್ಕಳಾದರೂ ಇರ್ತಾಯಿದ್ರು. ನಿಮ್ಮ ಶಾಲೆಯಲ್ಲಿ ನೋಡಿದ್ರೆ ಈ ಥರ ಪುಟಾಣಿ ಮಕ್ಕಳಿದ್ದಾರೆ. ನಾನು ಶಾಲಾ ವಾರ್ಷಿಕೋತ್ಸವಕ್ಕೆ ಬಂದು ಏನು ಮಾತಾಡಲಿ ಅಂತ ನನಗೆ ಒಂದು ಸ್ವಲ್ಪ ಗಾಬರಿ ಆಯಿತು. ಇಲ್ಲ ಪೂಜ್ಯರೇ, ನಮ್ಮಲ್ಲಿ ಸುಮಾರು 90ಕ್ಕೂ ಹೆಚ್ಚು ಮಕ್ಕಳಿದ್ರು. ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಯಾರು ಅಂದರೆ ಪೋಷಕ ವರ್ಗದವರು. ಬಹಳ ತಾಳ್ಮೆಯಿಂದ ಅವರು ಕಾರ್ಯಕ್ರಮ ಮುಗಿಯೋವರೆಗೂ ಕೂತಿರ್ತಾರೆ. ನೀವು ಅವರನ್ನು ಕುರಿತು ಮಾತನಾಡಬೇಕು ಅಂತ, ನಿಮ್ಮ ಸಾನ್ನಿಧ್ಯ ಬೇಕೇ ಬೇಕು ಅಂತ ಅವರು ಆಹ್ವಾನವನ್ನು ಕೊಟ್ಟರು. ನನಗೊಂದು ಸ್ವಲ್ಪ ಸಮಾಧಾನ ಆಯಿತು.
ನನಗೆ ಬೆಳಗ್ಗಿಂದನೂ ಸಹ ಯಲಹಂಕಗೆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಶ್ರೀಮಠಕ್ಕೆ 2:30ಕ್ಕೆ ಬಂದು ಅಲ್ಲಿ ಪೂಜೆ ಎಲ್ಲ ಮುಗಿಸಿ ನಾನು ಸಕಾಲಕ್ಕೆ ಬರಬೇಕು ಅಂತ ಯೋಜನೆ ಹಾಕ್ಕೊಂಡ್ರೂ ಸಹ ನಿಮಗೆಲ್ಲ ಗೊತ್ತಿದೆ, ನಾವೇನಾದರೂ ಬೆಂಗಳೂರು ಕಡೆ ಪ್ರಯಾಣವನ್ನು ಬೆಳೆಸ್ತೀವಿ ಅಂದರೆ 1 ಗಂಟೆಗೆ ನಾವು ಎಕ್ಸ್ಟ್ರಾ ಇಟ್ಕೊಳ್ಬೇಕು. ಯಾಕಂದರೆ ಈ ಟ್ರಾಫಿಕ್ ಅನ್ನೋದು ಗೊತ್ತಿದೆ. ಈಗ ತುಮಕೂರು ಮತ್ತು ಬೆಂಗಳೂರು ನಡುವೆ ಚತುಷ್ಪಥ ರಸ್ತೆ ಕಾಮಗಾರಿ ಇರೋದ್ರಿಂದ 1 ಗಂಟೆ ತಡವಾಗಿ ಬಂದಿರೋದಕ್ಕೆ ನಿಮ್ಮೆಲ್ಲರಲ್ಲೂ ಸಹ ನಾನು ಕ್ಷಮೆಯನ್ನು ಕೋರ್ತಾ ಇದ್ದೀನಿ. ಆದರೂ ಸಹ ಒಂದು ಸಂತೋಷವಾದಂಥ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಗಳಾಗಿರುವಂಥದ್ದು ನಿಜಕ್ಕೂ ಸಂತೋಷ ಅಂತಲೇ ಭಾವಿಸ್ಬೇಕು. ನಾನು ಬಂದು ಕೂತ್ಕೊಂಡಾಗ ಆಲೋಚನೆ ಮಾಡಿದಂಥದ್ದು ಏನು ಅಂದರೆ, ಇವತ್ತು ಯಾವ ವಾರ ಅಂತ ಯೋಚನೆ ಮಾಡಿದೆ. ಇವತ್ತು ಶುಕ್ರವಾರ, ನಾಳೆ ಶನಿವಾರ. ಶನಿವಾರ ಅಂದರೆ ಒಂದು ಸ್ವಲ್ಪ ಸಮಾಧಾನ. ಯಾಕಂದರೆ ನಮ್ಮ ಪೋಷಕ ವರ್ಗದವ್ರಿಗೆ ಕೆಲವರಿಗೆ ಏನಾಗಿರುತ್ತೆ ಅಂದರೆ ನಾಳೆ ಸ್ವಲ್ಪ ರಜಾ ಇರುತ್ತೆ, ಮತ್ತು ಭಾನುವಾರನೂ ರಜಾ ಇರುತ್ತೆ. ಆದರೆ ಇನ್ನೂ ಸ್ವಲ್ಪ ಜನಕ್ಕೆ ನಾಳೆನೂ ಸಹ ಕೆಲಸ ಇರೋದ್ರಿಂದ ಅವ್ರ ಮನಸ್ಸು ಒಂದು ಸ್ವಲ್ಪ ತುಡಿತಾ ಇರುತ್ತೆ. ಯಾವಾಗ ಕಾರ್ಯಕ್ರಮ ಬೇಗ ಪ್ರಾರಂಭ ಆಗುತ್ತೋ ಮತ್ತು ಯಾವಾಗ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೋ, ನಾವು ಯಾವಾಗ ಬೇಗ ಮನೆಗೆ ಹೋಗ್ತೀವೋ ಅಂತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ನಮ್ಮ ಪುಟಾಣಿ ಮಕ್ಕಳು ಬೇರೆ ಇದ್ದಾರೆ. ಅವರು ಈಗಾಗಲೇ ನೀವೆಲ್ಲ ನೋಡಿದ್ದೀರಾ, ವಸ್ತ್ರ ವಿನ್ಯಾಸವನ್ನು ಮಾಡಿಕೊಂಡು ಬಹಳ ಕಾತುರತೆಯಿಂದ ನಮ್ಮ ಕಾರ್ಯಕ್ರಮ ಯಾವಾಗ ಬರ್ತಾ ಇದೆ ಅಂತ ಕಾಯ್ತಾ ಇದ್ದಾರೆ. ಇವೆರಡು ಸಂದರ್ಭ ನೋಡಿದಾಗ ನನಗೆ ಒಂದು ಪುಟ್ಟ ಕತೆ ನೆನಪು ಬಂತು. ಇದೇ ಥರ ಒಂದು ಕಾರ್ಡೆಲ್ ಟು ಕಲ್ಲರ್ ಅಂತಕ್ಕಂಥ ಒಂದು ಶಾಲೆ ಇತ್ತು. ಶಾಲೆಯಲ್ಲಿ ತರಗತಿ ನಡೀತಾ ಇತ್ತು. ಬೋಧಕರು, ಶಿಕ್ಷಕರು ಮಕ್ಕಳನ್ನು ಕುರಿತು ಒಂದು 4-6 ವಿಚಾರಗಳನ್ನು ಹೇಳ್ತಾಯಿದ್ರು. ಬಹಳ ಕುತೂಹಲದಿಂದ ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸ್ವಲ್ಪ ಸಮಯ ಆದಮೇಲೆ ಅನೇಕ ಮಕ್ಕಳು ಏನು ಮಾಡ್ತಾಯಿದ್ರು ಅಂದರೆ ಕಿಟಕಿಯಿಂದ ಹೊರಗಡೆ ನೋಡೋಕ್ಕೆ ಪ್ರಾರಂಭ ಆಯಿತು. ಶಿಕ್ಷಕರಿಗೆ ನಿಮಗೆಲ್ಲ ಗೊತ್ತಿದೆ, ನಾನು ಮಾಡಿದಂಥ ಪಾಠನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೇಳಲೇಬೇಕು ಅಂತಕ್ಕಂಥ ಮನೋಧರ್ಮ ಅವ್ರದ್ದು. ಎಲ್ಲ ವಿದ್ಯಾರ್ಥಿಗಳ ದೃಷ್ಟಿ ಕಿಟಕಿಯಿಂದ ಹೊರಗಡೆ ಯಾವುದೋ ಒಂದು ಸನ್ನಿವೇಶ ನಡೀತಾ ಇದೆ, ಆ ಕಡೆ ಅವರ ಕೋನ ಎಲ್ಲ ಆ ಕಡೆ ತಿರುಗ್ತಾ ಇತ್ತು. ಶಿಕ್ಷಕರಿಗೂ ಕುತೂಹಲ ಬಂತು. ಕಿಟಕಿಯಿಂದ ಅವರು ಬಾಗಿಲಿಂದ ನೋಡ್ತಾರೆ, ಬಾಗಿಲ ಹೊರಗಡೆ ಒಂದು ಸನ್ನಿವೇಶ ನಡೀತಾ ಇರುತ್ತೆ. ಆ ಸನ್ನಿವೇಶಕ್ಕೂ ನನಗೂ ಈ ಪರಿಸ್ಥಿತಿಗೂ ತಾಳೆ ಆಗಿರೋದ್ರಿಂದ ನಾನು ಈ ಸನ್ನಿವೇಶ ಹೇಳ್ತಾ ಇದ್ದೀನಿ. ಅಲ್ಲೊಬ್ಬ ರೈತ ಒಂದು ಬಲವಾದಂಥ ಹಸುವನ್ನು ಎಳಿತಾ ಇದ್ದಾನೆ, ಅದು ಮುಂದಕ್ಕೆ ಬರ್ತಾ ಇಲ್ಲ. ಎಷ್ಟು ಪ್ರಯೋಗ ಮಾಡಿದ್ರೂ ಸಹ ಅವನು ಎಳಿತಾ ಇದ್ದಾನೆ, ಅವನು ವಿರುದ್ಧ ದಿಕ್ಕಿನಲ್ಲೇ ಹಸು ಹಿಂದಕ್ಕೆ ಎಳಿತಾ ಇದೆ. ಮಕ್ಕಳು ಇದನ್ನು ನೋಡ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ರು, ಗುರುಗಳು ಒಂದು ಸೂಚನೆಯನ್ನು ಕೊಟ್ಟರು, ಎಲ್ಲ ಈ ಕಡೆ ನೋಡಬೇಕು, ಪಾಠ ಕೇಳಬೇಕು ಅಂತ ಹೇಳಿದ್ರು. ಒಂದು 5 ನಿಮಿಷ ಆದಮೇಲೆ ಮತ್ತೆ ಅದೇ ಪ್ರಸಂಗ. ಎಲ್ಲ ವಿದ್ಯಾರ್ಥಿಗಳು ಕುತೂಹಲದಿಂದ ಹೊರಗಡೆ ನೋಡ್ತಾ ಇದ್ದಾರೆ. ಶಿಕ್ಷಕರಿಗೆ ನಾನು ಇನ್ನು ಮುಂದೆ ಪಾಠ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳನ್ನು ಆಚೆ ಕಳಿಸಿದ್ರು. ಹೋಗಿ ಅಲ್ಲಿ ಏನು ನಡೀತಾ ಇದೆ ನೋಡ್ಕೊಂಡು ಹೋಗಿ ಅಂತ. ಅದು ಹೇಗಿತ್ತು ಅಂತಂದರೆ, ನೀವೆಲ್ಲ ಟಗ್ ಆಫ್ ವಾರ್ ಕೇಳಿದ್ದೀರಲ್ಲ, ರೈತ ಈ ಕಡೆಯಿಂದ ಎಳಿತಾ ಇದ್ರೆ ಹಸು ಆ ಕಡೆಯಿಂದ ಎಳಿತಾ ಇದೆ, ಅದು ಬರ್ತಾ ಇಲ್ಲ, ಇವರು ಬಿಡ್ತಾ ಇಲ್ಲ. ಇವರು ಮಕ್ಕಳು ಕೇಕೆ ಹಾಕಿ ನಗ್ತಾ ಇದ್ರು, ಜೋರಾಗಿ ನಗ್ತಾ ಇದ್ರು. ಒಂದು ಸ್ವಲ್ಪ ಆನಂದ ಆಯಿತು. ಶಿಕ್ಷಕರು ಕುತೂಹಲದಿಂದ ಆ ಘಟನೆಯನ್ನು ನೋಡ್ತಾ ಇದ್ರು. ಸ್ವಲ್ಪ ಹೊತ್ತು ಏನು ಮಾಡಿದ್ರು ಯೋಚನೆ ಮಾಡಿ, ಆ ಪಕ್ಕದಲ್ಲೇ ಒಂದಷ್ಟು ಹುಲ್ಲು ಬೆಳೆದಿತ್ತು. ಬಹುಶಃ ಹಸು ಯಾಕೆ ಮುಂದಕ್ಕೆ ಹೋಗ್ತಾ ಇರಲಿಲ್ಲ ಅಂದರೆ ಅದಕ್ಕೆ ಹಸುವಾಗಿತ್ತು. ಆ ಹುಲ್ಲನ್ನು ನೋಡಿ ಅದು ಹಿಂದೆ ಎಳೀತಾ ಇತ್ತು. ಅದು ರೈತನಿಗೆ ಅರ್ಥ ಆಗ್ತಾ ಇಲ್ಲ, ಅವನು ಮುಂದೆ ಎಳೀತಾ ಇದ್ದ. ಕೂಡಲೇ ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ಒಂದು ಇಡೀ ಹುಲ್ಲನ್ನು ಕಿತ್ತು ಆ ರೈತನ ಕೈಗಲ್ಲಿ ಕೊಡ್ತಾರೆ. ನೋಡು, ಇದು ಹಸುಗೆ ತಿನ್ನಿಸ್ಬೇಡ, ಇದನ್ನು ತೋರಿಸು ಅಷ್ಟೇ, ತೋರಿಸ್ಕೊಂಡು ನೀನು ಮುಂದಕ್ಕೆ ಹೋಗ್ತಾ ಇರು, ಹಸು ಹಿಂದೆ ಬರ್ತಾ ಇರುತ್ತೆ ಅಂತ. ಆಗ ರೈತ ಅದನ್ನು ತೋರಿಸ್ಕೊಂಡು ಮುಂದಕ್ಕೆ ಹೋಗ್ದ, ಹಸು ಸರಾಗವಾಗಿ ಮುಂದಕ್ಕೆ ಹೋಯ್ತದು. ಈ ಪ್ರಸಂಗನ ದೂರದಲ್ಲಿ ನಮ್ಮ ರೋಹಿಣಿ ಅಂತ ಶಿಕ್ಷಕರು ಪ್ರಿನ್ಸಿಪಾಲ್ರು, ಹರಿಣಿ ಅಂತ ಪ್ರಿನ್ಸಿಪಾಲ್ರು ನೋಡ್ತಾಯಿದ್ರು. ಸ್ವಲ್ಪ ಸಿಟ್ಟು ಬಂತು ಅವ್ರಿಗೆ. ಇದ್ಯಾಕೆ ಈ ಶಿಕ್ಷಕರು ಎಲ್ಲ ಹುಡುಗರನ್ನ ಆಚೆಗೆ ಬಿಟ್ಟು ಈ ರೀತಿಯಾಗಿರ್ತಕ್ಕಂಥ ವರ್ತನೆಯನ್ನು ಮಾಡಿಸ್ತಾ ಇದ್ದಾರೆ, ಕೇಕೆ ಆಗ್ತಾ ಇದ್ದಾರೆಲ್ಲ ಅಂತ ಬಂದು ಆ ಶಿಕ್ಷಕರಿಗೆ ಬೈತಾರೆ. ಅಲ್ಲ, ಏನು ಮಾಡ್ತಾ ಇದ್ದೀರಾ ನೀವು? ಎಲ್ಲ ಹುಡುಗರನ್ನ ಈ ತಿನ್ಕೊಂಡು ದೊಂಬಿ ಎಬ್ಬರಿಸ್ತಾ ಇದ್ದೀರಲ್ಲ, ಶಾಲೆ ನಡಿಬೇಕಲ್ವ, ಈಗ ತರಗತಿಗೆ ಕಳಿಸಿ ಅಂತ ಅಂದಾಗ ಆಗ ಮುಖ್ಯ ಶಿಕ್ಷಕರಿಗೆ ಆ ಶಿಕ್ಷಕರು ಹೇಳ್ತಾರೆ, ನೋಡಿ, ನನ್ನ ಪರಿಸ್ಥಿತಿ ರೈತನ ಪರಿಸ್ಥಿತಿ ಎರಡೂ ಒಂದೇ ಆಗಿತ್ತು. ಅಲ್ಲಿ ರೈತ ಹೇಳ್ತಾ ಇದ್ರೆ ಹಸು ಬರ್ತಾ ಇಲ್ಲ, ನಾನು ಈ ಕಡೆ ವಿದ್ಯಾರ್ಥಿಗಳನ್ನ ಎಷ್ಟೇ ಪಾಠ ಮಾಡಿದ್ರು ಇವರು ನನ್ನ ಕಡೆಗೆ ಗಮನ ಕೊಡ್ತಾ ಇರಲಿಲ್ಲ.
ಅದಕ್ಕೆ ಅವರಿಬ್ಬರು ಪರಿಸ್ಥಿತಿ ಒಂದಾಗಿತ್ತು ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಕೆಲಸ ಮಾಡಿದೆ ಅಂತ. ಈಗ ಅವರಿಬ್ಬರು ಪರಿಸ್ಥಿತಿ ಹಂಗಲ್ಲ, ನನ್ನ ಪರಿಸ್ಥಿತಿನೂ ಅದೇ ಥರ ಇದೆ. ನಾನು ಮಾತಾಡಂಗಿಲ್ಲ, ನೀವು ಸುಮ್ಮನೆ ಕೂತ್ಕೊಳಂಗಿಲ್ಲ. ನಿಮ್ಮ ಮನಸ್ಸೆಲ್ಲ ನಾಳೆ ಬೇಗ ಕೆಲಸಕ್ಕೆ ಹೋಗಬೇಕು, ಬೇಗ ಮಲಗಬೇಕು, ಬೇಗ ಎದ್ದೊಳಬೇಕು. ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಏನಾಗಬೇಕು, ಈಗ ನನ್ನ ಕಾರ್ಯಕ್ರಮ, ನನ್ನ ಪರ್ಫಾರ್ಮೆನ್ಸ್ ಬೇಗ ಬರಬೇಕು, ನಾನು ಏನು ಮಾಡಬೇಕು, ಡ್ಯಾನ್ಸ್ ಮಾಡಬೇಕು ಅಂತ. ಇದ್ರ ಮಧ್ಯದಲ್ಲಿ ನನ್ನ ಪರಿಸ್ಥಿತಿ ಅಂದರೆ ನಾನು ಏನು ಮಾತಾಡಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅದಕ್ಕೆ ನಾನು ಹೇಳಿದೆ, ವಾರ್ಷಿಕೋತ್ಸವ ಸಮಾರಂಭಕ್ಕೆಲ್ಲ ನಮ್ಮನ್ನ ಕರೀಬಾರದು ನೀವು. ಎಲ್ಲರ ದೃಷ್ಟಿಕೋನ ಏನಿರುತ್ತೆ ಅಂದರೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಪ್ರತಿಯೊಬ್ಬ ಮಕ್ಕಳಾಗಿರ್ಬೋದು, ಪೋಷಕ ವರ್ಗದವ್ರಿಗಾಗಲಿ ನಮ್ಮ ಮಕ್ಕಳ ಒಂದು ಅಭಿನಯವನ್ನು ನೋಡಬೇಕು, ಅದನ್ನು ಕಣ್ ತುಂಬ್ಕೊಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ. ನನ್ನ ಕರೆಸೋದು ಅವಶ್ಯಕತೆ ಇಲ್ಲ ಅಂದಾಗ ನಮ್ಮ ಆನಂದ್ರವ್ರು ಹೇಳಿದ್ರು, ಇಲ್ಲ ಬುದ್ಧಿ, ನಾವು ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದು ಅಂತಂದರೆ ಒಂದು ಗುರು ಪರಂಪರೆಯನ್ನು ಸ್ಮರಣೆಯನ್ನು ಮಾಡಿಕೊಂಡು ಪೋಷಕ ವರ್ಗದವರಿಗೆ ಏನಾದರೂ ಒಂದು ಸಂದೇಶವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಒಂದು ವಿಶೇಷವಾದಂಥ ಆದರ್ಶ ತತ್ವಗಳನ್ನು ಇಟ್ಕೊಂಡು ಮುನ್ನಡಿಬೇಕು. ಹಾಗಾಗಿ ನೀವು ಬರಬೇಕು, ಒಂದು 10 ನಿಮಿಷ 15 ನಿಮಿಷ ಮಾತನಾಡಬೇಕು ಅಂತಕ್ಕಂಥದ್ದು. ಈ ಧ್ವನಿವರ್ಧಕ, ಈ ಮೈಕೆಲ್ಲ ಇದೆಯಲ್ಲ, ಇದು ನಮ್ಮ ಕೈ ಸಿಕ್ಕಿದ್ರೆ 10-15 ನಿಮಿಷಕ್ಕೆ ಮುಗಿಯುವಂಥ ಮಾತಲ್ಲ ಇದು. ಯಾಕಂದರೆ ಸಮಯನೇ ಗೊತ್ತಾಗೋದಿಲ್ಲ. ಆದರೂ ಸಹ ಔಪಚಾರಿಕವಾಗಿ 1-2 ಮಾತನ್ನು ಮಾತಾಡಿ ನನ್ನ ಮಾತುಗಳನ್ನು ಮುಗಿಸ್ತಾ ಇರ್ತೀನಿ, ಪ್ರಯತ್ನವನ್ನು ಪಡ್ತಾಯಿದ್ದೀನಿ. ನಿಮಗೆಲ್ಲ ಸಂಸ್ಕೃತದಲ್ಲಿ ಒಂದು ಮಾತಿದೆ. ಏನು ಮಾತು ಅಂದರೆ, ನಚೋರಹಾರ್ಯಂ ನಚಹಾರ್ಯಾರ್ಯಂ ನ ಭ್ರಾತೃಭಾಜ್ಯಂ ನಚಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನತ್ ಪ್ರಧಾನಂ ಅಂತಕ್ಕಂಥದ್ದು. ನಚೋರಹಾರ್ಯಂ ನಚರಾಜಹಾರ್ಯಂ ಅಂತಕ್ಕಂಥದ್ದು ಅಂದರೆ ಕಳ್ಳನಿಂದ ಕದಿಯಲು ಸಾಧ್ಯವಿಲ್ಲ, ರಾಜನಿಂದ ಅತಿಕ್ರಮಣ ಮಾಡುವುದಕ್ಕೂ ಸಾಧ್ಯವಿಲ್ಲ. ನ ಭ್ರಾತೃಭಾಜ್ಯಂ ನಚಭಾರಕಾರಿ ಅಂದರೆ ಯಾವ ಸಹೋದರರಿಂದಲೂ ಸಹ ವಿಭಾಗ ಮಾಡಿಕೊಳ್ಳೋ ಅಂದರೆ ಭಾಗ ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಏಕೈಕ ಒಂದು ಸಂಪತ್ತು ಅಂದರೆ ಅದು ವಿದ್ಯಾ ಸಂಪತ್ತು ಅಂತಕ್ಕಂಥದ್ದು. ಆ ವಿದ್ಯಾ ಸಂಪತ್ತು ಅಂತಕ್ಕಂಥದ್ದು ಎಲ್ಲ ಸಂಪತ್ತಿಗಿಂತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ ಇವತ್ತು. ಯಾಕೆ ಅಂತಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂತಂದರೆ ಅದು ವಿದ್ಯೆಯಿಂದ ಮಾತ್ರ ಸಾಧ್ಯ. ಎಲ್ಲರೂ ಶಿಕ್ಷಣವನ್ನು ಪಡ್ಕೊಂಡಾಗ ಮಾತ್ರ ಸಮಾಜದಲ್ಲಿ ಒಂದು ಆಮೂಲಾಗ್ರ ಬದಲಾವಣೆ ತರುವುದಕ್ಕೆ ಸಾಧ್ಯ. ನೆಲ್ಸನ್ ಮಂಡೇಲ್ ಅವರು ಅದು ಇನ್ನೊಂದು ಕಡೆ ಹೇಳ್ತಾರೆ, ಎಜುಕೇಷನ್ ಈಸ್ ಎ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತಕ್ಕಂಥ ಮಾತನ್ನು. ಅಂದರೆ ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕು, ಒಂದಷ್ಟು ಬಡತನ ನಿವಾರಣೆ ಆಗಬೇಕು, ನಮ್ಮ ಬದುಕಿಗೆ ನೆಮ್ಮದಿ ಬರಬೇಕು ಅಂತಂದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ಅಲ್ಲಮ ಪ್ರಭುಗಳು ಇನ್ನೊಂದು ಕಡೆ ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅದು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ದಿವ್ಯ ರತ್ನವ ಅಲಂಕರಿಸಿದೆಯಾದೊಡೆ ನಿನಗಿಂತ ಬಿಟ್ಟು ಸಿರಿವಂತರಿಲ್ಲ ಕಾಣ ಎಲಮನವೇ ಅಂತಕ್ಕಂಥ ಮಾತನ್ನು. ಅಂದರೆ ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ನಮ್ಮ ಜೀವನದಲ್ಲಿ ಶಿಕ್ಷಣವೇ ಅತ್ಯಂತ ಹೆಚ್ಚು ಪ್ರಧಾನವಾಗಿರುವಂಥ ಅಂಶ ಅಂತ ನಾವೆಲ್ಲ ಮನಗಾಣಬೇಕಾಗಿರುವಂಥದ್ದು. ಸ್ವಾಮಿ ವಿವೇಕಾನಂದರು ಮತ್ತು ಅವರ ಆತ್ಮೀಯರಾಗಿರ್ತಕ್ಕಂಥ ಒಬ್ಬರು ಪ್ರೊಫೆಸರ್ ಏನು ಮಾಡ್ತಾ ಇರ್ತಾರೆ ಅಂದರೆ, ಒಂದು ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ಆ ದಾರಿಯಲ್ಲಿ ಒಂದು ಕಡೆ ಒಂದು ನಾಣ್ಯ, ಒಂದು ದುಡ್ಡಿನ ಕಂತೆ ಬಿದ್ದಿರುತ್ತೆ, ಇನ್ನೊಂದು ಕಡೆ ಪುಸ್ತಕ ಇರುತ್ತೆ. ಸ್ವಾಮಿ ವಿವೇಕಾನಂದರೆ ನಿಮ್ಮ ದಾರಿಯಲ್ಲಿ, ನಿಮ್ಮ ಕಣ್ಣಿನಲ್ಲಿ 2 ಆಯ್ಕೆಗಳಿದ್ದಾವೆ. ಈಗ ಒಂದು ಕಡೆ ಜ್ಞಾನವನ್ನು ನೀಡುವಂಥ ಪುಸ್ತಕ ಇದೆ, ಇನ್ನೊಂದು ಕಡೆ ನಮ್ಮ ಬದುಕಿಗೆ ಅವಶ್ಯಕವಾಗಿರಬೇಕಾದಂಥ ಹಣ ಇದೆ. ನಿಮ್ಮ ಜೀವನದಲ್ಲಿ ಯಾವುದರ ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀರಾ, ನಿಮ್ಮ ಆಯ್ಕೆ ಯಾವುದು ಅಂತ ಕೇಳಿದಾಗ ಬಹುತೇಕ ನಿಮ್ಮ ಮನಸ್ಸು ಈಗೆಲ್ಲ ಆಲೋಚನೆ ಮಾಡಿದೆ, ಸ್ವಾಮಿ ವಿವೇಕಾನಂದವರು ಪುಸ್ತಕವನ್ನೇ ಆಯ್ಕೆ ಮಾಡಿಕೊಂಡಿರ್ತಾರೆ ಅಂತ. ಆದರೆ ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಈ ಸಂದರ್ಭದಲ್ಲಿ ನಾನು ಹಣವನ್ನು ಆಯ್ಕೆ ಮಾಡ್ಕೊಳ್ತೀನಿ ಅಂತ. ಪ್ರೊಫೆಸರ್ಗೆ ತುಂಬ ಕುತೂಹಲ ಉಂಟಾಗುತ್ತೆ, ನಿಮ್ಮಿಂದ ಇದನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ, ನೀವು ಪುಸ್ತಕವನ್ನೇ ಆಯ್ಕೆ ಮಾಡ್ಕೊಳ್ತೀರಾ ಅಂತ ನಾನು ಭಾವಿಸಿದ್ದೆ ಅಂತ ಮಾತನ್ನು ಹೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದವರು ಆ ಪ್ರೊಫೆಸರ್ಗೆ ಒಂದು ಮಾತನ್ನು ಹೇಳ್ತಾರೆ, ನೋಡಿ, ನಮ್ಮ ಬದುಕಿನಲ್ಲಿ ಯಾವುದು ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ, ಯಾವ ಹಂತದಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತಕ್ಕಂಥ ಆಲೋಚನಾ ಸಾಮರ್ಥ್ಯ ನಮಗೆ ಬೇಕಾಗಿರುವಂಥದ್ದು ಅತ್ಯವಶ್ಯಕ.
ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಏನು ಬೇಕು ಇವತ್ತಿನ ಸಂದರ್ಭದಲ್ಲಿ ಶಿಕ್ಷಣ ಅಂದರೆ ವಿದ್ಯೆಯ ಅವಶ್ಯಕತೆ ಇದೆ. ನಾನು ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ಗಳಿಸಿದ್ದೀನಿ. ಇವತ್ತಿನ ಸಂದರ್ಭದಲ್ಲಿ ನನಗೆ ನೆಮ್ಮದಿಯ ಬದುಕಿಗಾಗಿ ಇವತ್ತೇನು ಬೇಕು ಅಂತಂದರೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ. ಹಾಗಾಗಿ ನಾನು ಹಣಕ್ಕೆ ನಾನು ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಲಿಲ್ಲ ಅಂದ್ರೂ ಸಹ ಸ್ವಲ್ಪ ಮಟ್ಟಿಗೆ ಅದನ್ನು ಆಯ್ಕೆ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದರ ಅರ್ಥ ಏನು ಅಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಸಹ ಹುಟ್ಟಿದ ಮೇಲೆ ಅನೇಕ ಅವಸ್ಥೆಗಳನ್ನು ದಾಟ್ಕೊಂಡು ಹೋಗ್ತಾನೆ. ಶೈಶವಾವಸ್ಥೆ ದಾಟ್ಕೊಂಡು ಹೋಗ್ತಾನೆ, ಬಾಲ್ಯಾವಸ್ಥೆ ಬರುತ್ತೆ, ಪ್ರೌಢಾವಸ್ಥೆ ಬರುತ್ತೆ, ಯೌವನಾವಸ್ಥೆ ಬರುತ್ತೆ, ವಾರ್ಧಕ್ಯ ಅಂತಕ್ಕಂಥ ಅವಸ್ಥೆಗಳನ್ನೆಲ್ಲ ದಾಟ್ಕೊಂಡು ಹೋಗಬೇಕಾಗಿರುವಂಥದ್ದು. ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವಾರ್ಧಕ್ಯ, ಮುಪ್ಪು ಇವೆಲ್ಲ ನಮಗೆ ನೆಮ್ಮದಿಯನ್ನು ಕೊಡಬೇಕು, ಒಳ್ಳೆಯ ಉದ್ಯೋಗ ಸಿಗಬೇಕು, ಒಳ್ಳೆಯ ಸಂತತಿ ಸಿಗಬೇಕು, ಅವರಿಗೆ ಭದ್ರತೆಯನ್ನು ಕೊಡಬೇಕು, ವೈವಾಹಿಕ ಜೀವನ ತೃಪ್ತಿಯಾಗಿರಬೇಕು ಅಂತಂದರೆ ನಮ್ಮ ಬದುಕಿನಲ್ಲಿ ಇವೆಲ್ಲದಕ್ಕೂ ಅಡಿಪಾಯ ಯಾವುದು ಅಂದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗಿರುವಂಥದ್ದು. ಹಾಗಾಗಿ ನಮ್ಮ ಬದುಕಿಗೆ ಶಿಕ್ಷಣವೇ ಅತ್ಯಂತ ಹೆಚ್ಚು ಪಾವಿತ್ರತೆಯನ್ನು ತಂದುಕೊಡುವಂಥ ಕೆಲಸವನ್ನು ಮಾಡುತ್ತೆ. ಅಂತಹ ಒಂದು ಶಿಕ್ಷಣಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಂಥ ಒಂದು ಸಂಸ್ಥೆ ಅಂದರೆ ನಮ್ಮ ಕಾರ್ಡೆಲ್ ಟು ಕಲ್ಲರ್ ಸಂಸ್ಥೆ ಅಂತಕ್ಕಂಥ ಬಹಳ ಅಭಿಮಾನದಿಂದ ನಾವೆಲ್ಲ ಹೇಳಬೇಕಾಗಿರುವಂಥದ್ದು. ಇವತ್ತು ಬೆಂಗಳೂರಿನಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಇವತ್ತು ಶಿಕ್ಷಣ ಸಂಸ್ಥೆ ಅಂತಂದರೆ ಪ್ರತಿ 2-3 ಕಿಲೋಮೀಟರ್ ನಾವು ಕ್ರಮಿಸ್ಕೊಂಡು ಹೋದರೆ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಬೆಂಗಳೂರು ನಗರದಲ್ಲೇ ನಾವು ಕಾಣಬಹುದು. ಆದರೆ ಮೌಲ್ಯವನ್ನು ಆಧಾರವಾಗಿಟ್ಟುಕೊಂಡು ಶಿಕ್ಷಣವನ್ನು ಕೊಡುವಂಥ ಸಂಸ್ಥೆಗಳು ಅದು ಬೆರಳೆಣಿಕೆ ಮಾತ್ರ ಅಂತಕ್ಕಂಥದ್ದು ನಾನು ಭಾವಿಸ್ಕೊಂಡಿದ್ದೇನೆ. ಆ ರೀತಿಯಾಗಿ ಒಂದು ಮೌಲ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದಂಥ ಸಂಸ್ಥೆ ಅಂದರೆ ನಮ್ಮ ಕಾರ್ಡೆಲ್ ಟು ಕಲ್ಲರ್ ಸಂಸ್ಥೆ ಅಂತ ನಾವು ಬಹಳ ಅಭಿಮಾನದಿಂದ ಹೇಳಬೇಕಾಗಿರುವಂಥದ್ದು. ಇವತ್ತು ನಮಗೆ ಎಂಥ ಶಿಕ್ಷಣ ಬೇಕು ಅಂತ ನಾವೆಲ್ಲ ಯೋಚನೆ ಮಾಡಬೇಕು. ದಾರ್ಶನಿಕರು ಒಂದು ಕಡೆ ಹೇಳ್ತಾರೆ, ಇವತ್ತು ಎಂಥ ಶಿಕ್ಷಣದ ಅವಶ್ಯಕತೆ ಇದೆ, ನಮಗೆ ಎಂಥ ಶಿಕ್ಷಣ ಬೇಕು ಅಂತಂದರೆ ನಮಗೆ ಇವತ್ತು ಅಕ್ಷರದ ಶಿಕ್ಷಣದ ಅವಶ್ಯಕತೆ ಇಲ್ಲ. ಇವತ್ತು ನಮಗೆ ಅನುಭವದ ಶಿಕ್ಷಣದ ಅವಶ್ಯಕತೆ ಇದೆ. ಇವತ್ತು ನಮಗೆ ಜಾಣ್ಮೆಯ ಶಿಕ್ಷಣ ಅವಶ್ಯಕತೆ ಇಲ್ಲ. ಇವತ್ತು ಬೇಕಾಗಿರುವಂಥದ್ದು ಜೀವನ ಶಿಕ್ಷಣ. ಇವತ್ತು ಎಲ್ಲರಲ್ಲೂ ಸಹ ವಿದ್ವತ್ತಿನ ಶಿಕ್ಷಣ ಇದೆ. ಆದರೆ ನಮಗೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ವಿವೇಕದ ಶಿಕ್ಷಣ ಬೇಕು. ಅಂದರೆ ಆದರ್ಶ ಶಿಕ್ಷಣವನ್ನು ನಾವೆಲ್ಲ ಪಾಲನೆ ಮಾಡಬೇಕಾಗಿರುವಂಥ ಅವಶ್ಯಕತೆ ಇದೆ. ಒಂದು ಅನುಭವ ಶಿಕ್ಷಣವನ್ನು, ಒಂದು ಜೀವನ ಶಿಕ್ಷಣವನ್ನು, ಅದ್ರ ಜೊತೆಗೆ ಒಂದು ವಿವೇಕದ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥ ಬಹಳ ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಆನಂದ್ರವರು ಒಂದು 8 ವರ್ಷಗಳ ಹಿಂದೆ ಒಂದು ಪುಟ್ಟದಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರಾರಂಭದಲ್ಲಿ ಅವರು ಹೇಳ್ತಾ ಇದ್ರು, ಈ ಸಂಸ್ಥೆಯಲ್ಲಿ ಪ್ರಪ್ರಥಮವಾಗಿ ದಾಖಲೆ ಆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಕೇವಲ 20 ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ಇವತ್ತು 100ರ ಗಡಿ ದಾಟಿರುವಂಥದ್ದು ನಿಜಕ್ಕೂ ಅದು ಹೆಮ್ಮೆಯ ಸಂಕೇತ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕು. ನಿಮ್ಮ ಪ್ರಕಾರ 100 ಅಂತಕ್ಕಂಥದ್ದು ಕಡಿಮೆ ಅಂತ ಭಾವಿಸ್ಕೊಂಡಿದ್ದೀರಾ? ಆದರೆ ನಮ್ಮ ಪ್ರಕಾರ ಇದು ದೊಡ್ಡ ಮಟ್ಟ ಅಂತ ನಾವೆಲ್ಲ ಭಾವಿಸ್ಕೊಂಡಿದ್ದೀವಿ. ಯಾಕಂದರೆ ಅವರಿಗೆ ಶಿಕ್ಷಣ ಸಂಸ್ಥೆಗಳನ್ನು ವಿಸ್ತಾರ ಮಾಡುವುದಕ್ಕೆ ಇವತ್ತು ಸ್ಥಳದ ಅವಕಾಶದ ಒಂದು ಕೊರತೆ ಇರುವಂಥದ್ದು. ಬಹುಶಃ ಆ ಸ್ಥಳ ಏನಾದರೂ ಇವರು ಪೂರ್ವದಲ್ಲೇ ಲಭಿಸಿದರೆ ಇವತ್ತು 100 ಅಲ್ಲ, ಅದು 1000 ಗಡಿ ದಾಟುವಂಥ ಕೆಲಸ ಆಗ್ತಾಯಿತ್ತು ಅಂತಕ್ಕಂಥದ್ದೇ ನನ್ನ ಭಾವನೆಯಿಂದ ಭಾವಿಸ್ಕೊಂಡಿದ್ದೇನೆ. ಆದರೆ ಅವರು ಮುಂದಿನ ದಿನಗಳಲ್ಲಿ ಅವರ ವಿಶಿಷ್ಟವಾದಂಥ ಯೋಜನೆಗಳನ್ನು ಅವರು ಹೇಳ್ತಾಯಿದ್ರು. ಈಗಾಗಲೇ ಅದಕ್ಕೆ ಬೇಕಾಗಿರುವಂಥ ಒಂದು ಸ್ಥೂಲವಾಗಿರ್ತಕ್ಕಂಥ ಸ್ಥಳ ಪರಿಶೀಲನೆಯಲ್ಲಿದೆ. ಆದಷ್ಟು ಬೇಗ ನಮ್ಮ ಪೋಷಕರು ಸಹ ಒಂದು ಈ ಸಂಸ್ಥೆಯನ್ನು ವಿಸ್ತರಿಸಬೇಕು, ಅದು ಎಕ್ಸ್ಟೆಂಡ್ ಮಾಡಬೇಕು, ಹೈಯರ್ ಎಜುಕೇಷನ್ವರೆಗೂ ಈ ಸಂಸ್ಥೆಯನ್ನು ತೆಗೆದುಕೊಂಡು ಹೋಗಬೇಕು. ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದೀರಾ ಅಂತಕ್ಕಂಥದ್ದು ಪೋಷಕರ ಬೇಡಿಕೆಯಾಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ಅವರು ಸಹ ಒಂದು ಆಶೋತ್ತರವನ್ನು ಇಟ್ಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅದು UKG ಅಲ್ಲ, ಅದು ಫಸ್ಟು ಪ್ರೈಮರಿ ಸ್ಕೂಲ್ ಆಗಬೇಕು, ಆನಂತರದಲ್ಲಿ ಅದು ಹೈಸ್ಕೂಲ್ ಆಗಬೇಕು, ಪ್ರಿ ಯೂನಿವರ್ಸಿಟಿ ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ಪದವಿ ಶಿಕ್ಷಣವನ್ನು ಈ ಸಂಸ್ಥೆ ನೀಡಲಿ ಅಂತಕ್ಕಂಥ ಆಶಯವನ್ನು ನಮ್ಮ ಆನಂದ್ರವರಿಗೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಬಹಳ ಮುಖ್ಯವಾಗಿ ನಾನು ಯಾರ ಬಗ್ಗೆ ಕುರಿತು ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಅದು ಪೋಷಕ ವರ್ಗದವರನ್ನು ನಾವು ಕುರಿತು ಮಾತನಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ರೂಪುಗೊಳ್ಳುವುದಕ್ಕೆ 2 ಪ್ರಮುಖ ಕಾರಣರು. ಯಾರು ಅಂತಂದರೆ ಮನೆಯಲ್ಲಿರ್ತಕ್ಕಂಥ ಪೋಷಕರು, ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಅಂತಕ್ಕಂಥದ್ದು. ಒಬ್ಬ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿ ಈ ಇಬ್ಬರ ಕೈಯಲ್ಲಿ ಇರುವಂಥದ್ದು. ಹಾಗಾಗಿ ಈ ಇಬ್ಬರೂ ಸಹ ನಮ್ಮ ಪಾತ್ರ ಏನು ಅಂತಕ್ಕಂಥ ಅರಿವನ್ನು ಇವತ್ತು ನಾವೆಲ್ಲ ತಿಳ್ಕೊಳ್ಬೇಕಾಗಿರುವಂತಹ ಸನ್ನಿವೇಶ ಉದ್ಭವ ಆಗಿದೆ.
ಮಕ್ಕಳ ಭವಿಷ್ಯ ಎಷ್ಟರ ಮಟ್ಟಿಗೆ ಇವತ್ತು ರೂಪುಗೊಳ್ತಾ ಇದೆ ಅಂದರೆ ಅಲ್ಲಿರುವಂಥ ಪೋಷಕರು ಮತ್ತು ಶಿಕ್ಷಕರು ಎಂತಹ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಅನ್ನೋದರ ಮೇಲೆ ಆಧಾರವಾಗಿ ಮಕ್ಕಳ ಭವಿಷ್ಯ ರೂಪುಗೊಳ್ಳತಕ್ಕಂಥದ್ದು ನಾವು ಕಾಣ್ಬೋದು. ಇಲ್ಲಿರುವಂಥ ಸಾಕಷ್ಟು ಪೋಷಕ ವರ್ಗದವರಿದ್ದೀರಾ. ಈ ಪೋಷಕ ವರ್ಗದವರನ್ನು ದಾರ್ಶನಿಕರು 4 ವಿಧವಾಗಿ ವಿಂಗಡಣೆಯನ್ನು ಮಾಡ್ತಾರೆ. ದೇರ್ ಆರ್ 4 ಟೈಪ್ಸ್ ಆಫ್ ಪೇರೆಂಟ್ಹುಡ್ಸ್ ಅಂತ ಹೇಳ್ತಾರೆ. ಅಂದರೆ ಮೊದಲನೆಯವರು ಯಾರು ಅಂದರೆ ಪರವಾನಗಿ ಪೋಷಕತ್ವ ಅಂತ ಕರೀತಾರೆ, ಅಂದರೆ ಲೈಸೆನ್ಸಿಂಗ್ ಪೇರೆಂಟ್ಹುಡ್ ಅಂತ. ಈ ಪರವಾನಗಿ ಪೋಷಕ ವರ್ಗದವರು ಹೇಗಿರ್ತಾರೆ ಅಂತಂದರೆ ಅದನ್ನೆಲ್ಲ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ನೀವು ಎಲ್ಲ ಗಮನಿಸಿದ್ದೀರಾ, ಬಹುಶಃ ನಿಮ್ಮ ಬಾಲ್ಯ ಜೀವನ ನಿಮಗೆಲ್ಲ ಪರಿಚಯ ಇದೆ ಅಂತ. ನೀವು ಒಂದು ಚಿಕ್ಕದಾಗಿರ್ತಕ್ಕಂಥ ಪೆನ್ಸಿಲು, ಅದನ್ನು ಸೀಸದ ಕಡ್ಡಿ ಅಂತ ಕರೀತಾ ಇದ್ರ ನೀವೆಲ್ಲ. ಒಂದು ಚಿಕ್ಕದಾಗಿರ್ತಕ್ಕಂಥ ಪೆನ್ ಬೇಕು ಅಥವಾ ಒಂದು ಚಿಕ್ಕದಾಗಿರ್ತಕ್ಕಂಥ ಬಳಪ ಬೇಕು ಅಂತಂದರೆ ನಿಮ್ಮ ತಂದೆ ತಾಯಿ ಮುಂದೆ ಎಷ್ಟರ ಮಟ್ಟಿಗೆ ಕಣ್ಣೀರು ಹಾಕಿರ್ಬೋದು ಅಂತ ನಿಮ್ಗೆ ಅರಿವಿಗೆ ಬಂದಿದೆ ನಾನು. ಅಂದರೆ ಒಂದು ಸಣ್ಣದಾಗಿರ್ತಕ್ಕಂಥ ಪಾಠಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುವನ್ನು ತೆಗೆದುಕೊಳ್ಬೇಕಾಗಿದ್ದರೆ ನಿಮ್ಮ ತಂದೆ ತಾಯಿ ಮುಂದೆ ನೀವು ಸಾಕಷ್ಟು ಸರ್ಕಸ್ ಮಾಡಬೇಕಾಗಿತ್ತು. ಒಂದು ಒಳ್ಳೆಯ ಅವಾಗ ರೈನಾಲ್ಡ್ಸ್ ಅಂತ ಪೆನ್ ಬರ್ತಾ ಇತ್ತು, ಯಾಕಂದರೆ ನನಗೂ ಅನುಭವ ಇದೆ ಈ ವಿಚಾರದಲ್ಲಿ. ಆ ಒಂದು ಪೆನ್ನು ತೆಗೆದುಕೊಳ್ಬೇಕು ಅಂತಂದರೆ ಮನೇಲಿ ಏನು ಹೇಳ್ತಾ ಇದ್ರು, ಇಬ್ಬರು ಮಕ್ಕಳಿದ್ರೆ ದೊಡ್ಡ ಮಗ ಅಥವಾ ಚಿಕ್ಕ ಮಗ ಇದ್ದರೆ ದೊಡ್ಡ ಮಗನಿಗೆ ರೈನಾಲ್ಡ್ಸ್ ಪೆನ್ ಕೊಡಿಸ್ತಾ ಇದ್ರು. ಚಿಕ್ಕ ಮಗ ನನಗೆ ಬೇಕು ಅಂದರೆ ನಿಮ್ಮ ಅಣ್ಣ ದೊಡ್ಡ ಸ್ಕೂಲಲ್ಲಿ ಓದ್ತಾವನೆ, ನೀನು ಇನ್ನೂ ಚಿಕ್ಕ ಸ್ಕೂಲಲ್ಲಿ ಓದ್ತಾ ಇದೆಯಾ, ಮುಂದೆ ನೀನು ದೊಡ್ಡ ಸ್ಕೂಲ್ಗೆ ಹೋದ್ಮೇಲೆ ಅದು ಕೊಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು. ಆದರೆ ಇವತ್ತಿನ ಈ ಪೋಷಕ ವರ್ಗದವರು, ಅಂದರೆ ಮೊದಲನೇ ಪೋಷಕ ವರ್ಗದವರು, ಪರವಾನಗಿ ಪೋಷಕ ವರ್ಗದವರು ಹಂಗಲ್ಲ. ಮಕ್ಕಳು ಏನು ಕೇಳಿದ್ರೋ ಅದನ್ನು ಸುಲಭವಾಗಿ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಅದನ್ನ ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇದರಿಂದ ಯಾವ ಪರಿಣಾಮ ಬೀರ್ತಾ ಇದೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕು. ಅಂತಹ ಮಕ್ಕಳಿಗೆ ಬಡತನದ ಅರಿವೇ ಬರೋದಿಲ್ಲ. ಇವತ್ತು ವಸ್ತುಗಳ ಬೆಲೆ ಗೊತ್ತಿಲ್ಲ, ಆಹಾರದ ಬೆಲೆ ಗೊತ್ತಿಲ್ಲ, ಇವತ್ತು ಶಿಕ್ಷಣದ ಬೆಲೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸುಲಭವಾಗಿ ಎಲ್ಲ ಸಿಗ್ತಾ ಇದೆ, ಕಷ್ಟದ ಜೀವನ ಏನು ಅನ್ನೋದ್ರ ಬಗ್ಗೆ ಅರಿವು ಉಂಟಾಗ್ತಾ ಇಲ್ಲ. ಇದು ಮೊದಲನೇ ಪೋಷಕ ವರ್ಗದವರು ನಿಮ್ಮ ಮಕ್ಕಳನ್ನು ಬೆಳೆಸುವಂಥ ರೀತಿಯಾಗಿ ಇರುವಂಥದ್ದು. ಇನ್ನು ಎರಡನೇ ಪೋಷಕ ವರ್ಗದವರು ಯಾರು ಅಂದರೆ ಅಜಾಗರೂಕ ಪೋಷಕ ವರ್ಗದವರು ಅಂತ. ಇವರನ್ನ ಇಂಡಿಸ್ಕ್ರೀಟ್ ಪೇರೆಂಟ್ಸ್ಹುಡ್ ಅಂತ ಕರಿತೀವಿ ನಾವು. ಈ ಅಜಾಗರೂಕ ಪೋಷಕ ವರ್ಗದವರು ಹೇಗಿರ್ತಾರೆ ಅಂದರೆ ನಾವು ಗಮನಿಸಬೇಕು. ಮನೆಯಲ್ಲಿ ಇವತ್ತು ಅದು ಬೆಂಗಳೂರು ಜೀವನ ಅಂದರೆ ಮನೆಯಲ್ಲಿ 3 ಜನ ಇರ್ತಾರೆ. ಒಂದು ಗಂಡ, ಒಬ್ಬರು ಹೆಂಡತಿ, ಒಂದು ಮಗುನ ಪ್ಲೇ ಹೋಮ್ಗೆ ಸೇರಿಸ್ಬಿಟ್ರೆ ಇಬ್ಬರು ಅವರು ಇರತಕ್ಕಂಥ ದಂಪತಿಗಳ ಮುಖ್ಯ ಗುರಿ ಅಂದರೆ ಪ್ರತಿ ದಿವಸ ಕೆಲಸಕ್ಕೆ ಹೋಗಬೇಕು, ಕೈ ತುಂಬ ಸಂಪಾದನೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಇದರ ಮಧ್ಯದಲ್ಲಿ ನಮ್ಮ ಮಗು ಯಾವ ಥರ ಬೆಳೀತಾ ಇದೆ, ಯಾವ ಥರ ಬೆಳೆಸಬೇಕು, ಏನಾಗ್ತಾ ಇದೆ, ಅವನ ಭವಿಷ್ಯ ಏನಾಗ್ತಾ ಇದೆ, ಅವನ ಚಿಂತನೆ ಎಂಥದ್ದು ಅನ್ನೋಂಥ ಆಲೋಚನೆ ಮಾಡದೇ ಇರುವಂತಹ ಒಂದು ಅಜಾಗರೂಕ ಪೋಷಕ ವರ್ಗದವ್ರನ್ನ ಇವತ್ತು ನಾವು ಗಮನಿಸ್ತಾ ಇದ್ದೀವಿ. ಇವರೆಲ್ಲರೂ ಸಹ ಮುಖ್ಯವಾಗಿ ಅರಿತುಕೊಳ್ಬೇಕಾದಂಥ ಒಂದು ಸಂಗತಿ ಅಂದರೆ ನಮ್ಮ ಮಗು ಏನು ಮಾಡ್ತಾ ಇದ್ದಾನೆ ಇವತ್ತು ಅಂತಕ್ಕಂಥದ್ದು. ಇವತ್ತೆಲ್ಲ ಈ ಪೋಷಕ ವರ್ಗದವ್ರಿಗೆ ಇನ್ನೊಂದು ಕಿವಿ ಮಾತು, ನೀವೆಲ್ಲ ಇವತ್ತು 3-4 ಅಂತಸ್ತಿನ ಮನೆಯನ್ನು ಕಟ್ಟಿಸಿದ್ದೀರ. ಇವತ್ತು ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕೊಠಡಿ. ಇಂದಿನ ಕಾಲದಲ್ಲಿ ನೀವು ಗಮನಿಸಬೇಕು, ಒಂದು ಪುಟ್ಟದಾಗಿರ್ತಕ್ಕಂಥ ಮನೆ ಬೆಳಗ್ಗೆ ಎದ್ದಾಗ ಒಬ್ಬರ ಮುಖ ಒಬ್ಬರು ಎಲ್ಲರೂ ನೋಡ್ತಾ ಇದ್ರು ಇಂದಿನ ಕಾಲದಲ್ಲಿ. ಆದರೆ ಇವತ್ತಿನ ಸನ್ನಿವೇಶ ಬದಲಾವಣೆ ಆಗಿದೆ. ಒಬ್ಬರ ಮುಖ ಒಬ್ಬರು ನೋಡ್ತಾ ಇಲ್ಲ. ಇವತ್ತು ಅಪ್ಪ ಎದ್ದು ಕೆಲಸಕ್ಕೆ ಹೋಗ್ತಾರೆ, ಅಷ್ಟೊತ್ತಿಗೆ ಅಮ್ಮ ಅಡುಗೆ ಮನೆಗೆ ಹೋಗಿರ್ತಾರೆ. ಅವರಿಬ್ಬರು ಕೆಲಸಕ್ಕೆ ಹೋದ್ಮೇಲೆ ಆಗ ಮಗು ಎದ್ದೇಳುತ್ತೆ, ತನಗೆ ಬೇಕಾಗಿದ್ದನ್ನು ಅದು ಹಾಕ್ಕೊಳ್ಳುತ್ತೆ, ತಿನ್ನುತ್ತೆ, ಶಾಲೆಗೆ ಹೋಗುತ್ತೆ. ಮತ್ತೆ ಬರೋಷ್ಟೊತ್ತಿಗೆ ಅಮ್ಮ ಬಂದಿರುತ್ತೆ, ಮಗುನ ಏನು ಮಾಡ್ತಾರೆ ಅಂದರೆ ಟ್ಯೂಷನಿಗೆ ಕಳಿಸಿರ್ತಾರೆ. ಅದಾದಮೇಲೆ ಪ್ರಸಾದ ಮಾಡಿಸಿ ಮಲಗಿಸ್ತಾರೆ, ಆಮೇಲೆ ಅಪ್ಪ ಬರ್ತಾರೆ ಮನೆಗೆ. ಅಂದರೆ ತಂದೆ ತಾಯಿಗಳ ಒಡನಾಟನೇ ಇಲ್ಲದೆ ಇರುವಂಥ ಪರಿಸ್ಥಿತಿ. ನಮ್ಮ ಮಕ್ಕಳು ಏನಾಗ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಯಾರ ಜೊತೆ ಬರ್ತಾ ಇದ್ದಾರೆ, ಯಾವ ಸ್ಥಿತಿಯಲ್ಲಿ ಇದೆ ಅವರ ಮನಸ್ಥಿತಿ ಅಂತಕ್ಕಂಥ ಅರಿವು ಕೆಲವು ಇರೋದಿಲ್ಲ. ಇವರನ್ನು ಎರಡನೇ ಪೋಷಕ ವರ್ಗದವರು, ಅಜಾಗರೂಕ ಪೋಷಕ ವರ್ಗದವರು ಅಂತ ಕರಿತೀವಿ. ಇನ್ನು ಮೂರನೇ ವರ್ಗದ ಪೋಷಕ ವರ್ಗದವರು ಅಧಿಕಾರಶಾಹಿ ಪೋಷಕ ವರ್ಗದವರು. ಈ ಅಧಿಕಾರಶಾಹಿ ಪೋಷಕ ವರ್ಗದವರು ಹೇಗಿರ್ತಾರೆ ಅಂದರೆ, ನನ್ನ ಮಗ ನಾನು ಹೇಳ್ದಂಗೆ ಕೇಳಬೇಕು, ನಾನು ಅಂದ್ಕೊಂಡಂಗೆ ಬೆಳಿಬೇಕು, ನನ್ನ ಗೆರೆ ನಾನು ಹಾಕಿದ ಧೋರಣೆಯಲ್ಲೇ ಬದುಕ್ಬಿಡ್ತೀವಿ ನಾವು ಕೆಲವು ಸತಿ. ಪ್ರತಿಯೊಬ್ಬ ಪೋಷಕ ವರ್ಗದವರಿಗೂ ಮಕ್ಕಳ ಮನೋವಿಜ್ಞಾನ ಗೊತ್ತಿರಬೇಕು, ಸೈಕಾಲಜಿ ಗೊತ್ತಿರಬೇಕು, ಅವ್ರ ಬಗ್ಗೆ ಅವರ ಸಾಮರ್ಥ್ಯ ಎಂಥದ್ದು. ಪಕ್ಕದ ಮನೆಯಲ್ಲಿರ್ತಕ್ಕಂಥ ಮಗು ಅತ್ಯುತ್ತಮವಾಗಿರ್ತಕ್ಕಂಥ ಅಂಕ ಗಳಿಸಿದೆ ಅಂದರೆ ನನ್ನ ಮಗು ಸಹ ಅದೇ ರೀತಿಯಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸಬೇಕು ಅಂತಕ್ಕಂಥ ಮನೋಧೋರಣೆ.
ನಿಮ್ಮ ಮಗು ಯಾವುದೋ ಭರತನಾಟ್ಯ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೆಲ್ಲ ಸ್ಪೋರ್ಟ್ಸಲ್ಲಾಗಿರ್ಬೋದು, ಯಾವುದೋ ಒಂದು ಕ್ಷೇತ್ರದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾ ಇರುತ್ತೆ, ಅದು ನಿಮ್ಮ ಗಮನಕ್ಕೆ ಬರೋದಿಲ್ಲ. ನನ್ನ ಮಗ ಹೆಚ್ಚು ಅಂಕಗಳನ್ನು ಗಳಿಸಬೇಕು, ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿಗೆ ಪ್ರವೇಶವನ್ನು ಪಡಬೇಕು, ಮಗ ಎಂಜಿನಿಯರಿಂಗ್ ಮಾಡಬೇಕು, MBBS ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಯಾಕಂದರೆ ಸಂಬಂಧಿಕರ ಮಕ್ಕಳು, ಅಕ್ಕಪಕ್ಕದ ಮಕ್ಕಳು ಈ ಥರ ಬೆಳೀತಾ ಇರ್ತಾರೆ, ನನ್ನ ಮಗು ಅದೇ ಥರ ಆಗಬೇಕು ಅಂತ ಅದಕ್ಕೆ ಒಂದು ಲಕ್ಷ್ಮಣ ರೇಖೆಯನ್ನು ಹಾಕಿರ್ತೀವಿ. ಎಲ್ಲಿ ಹೋದರೂ ಏನು ಮಾಡಿದ್ರು ನಾವು ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ತಾ ಇರ್ತೀವಿ. ಅಂತಹ ಮಗುವಿಗೆ ಇದು 3ನೇ ಪೋಷಕ ವರ್ಗದವರು. ಇನ್ನು 4ನೇ ಪೋಷಕ ವರ್ಗದವರು ಬಹಳ ಮುಖ್ಯವಾಗಿ ಇವರು ಇಡೀ 3 ಪೋಷಕ ವರ್ಗದವರಿಗಿಂತ ಇವರು ವಿಭಿನ್ನವಾಗಿರ್ತಾರೆ. ಇವ್ರು ಯಾರು ಅಂತಂದರೆ ಪ್ರಜ್ಞಾವಂತ ಪೋಷಕ ವರ್ಗದವರು ಅಂತ, ಅಂದರೆ ಜುಡಿಷಿಯಸ್ ಪೇರೆಂಟ್ಹುಡ್ ಅಂತ ಕರಿತೀವಿ ನಾವು. ಪ್ರಜ್ಞಾವಂತ ಪೋಷಕ ವರ್ಗದವರು ಈ 3 ಮನಸ್ಥಿತಿಗಿಂತ ತದ್ವಿರುದ್ಧವಾಗಿರ್ತಾರೆ. ಮಕ್ಕಳಿಗೆ ಯಾವ ಸಂದರ್ಭದಲ್ಲಿ ಏನು ಕೊಡಿಸ್ಬೇಕೋ ಅಷ್ಟು ಕೊಡಿಸ್ತಾ ಇರ್ತಾರೆ, ಯಾವಾಗ ಅವ್ರನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಆ ಸಂದರ್ಭದಲ್ಲಿ ಗಮನಿಸ್ತಾ ಇರ್ತಾರೆ. ಒಬ್ಬ ವ್ಯಕ್ತಿಯ ಸಾಮರ್ಥ್ಯ, ನಮ್ಮ ಮಕ್ಕಳ ಸಾಮರ್ಥ್ಯ ಏನು ಅನ್ನೋದ್ರ ಮಟ್ಟಿಗೆ ಸರಿಯಾಗಿ ಅವರು ಅರ್ಥೈಸ್ಕೊಂಡಿರ್ತಾರೆ. ಅದಕ್ಕೆ ತಕ್ಕಂತೆ ಶಿಕ್ಷಣವನ್ನು ಕೊಡ್ತಾ ಇರ್ತಾರೆ. ಅವನಲ್ಲಿ ಕಲೆಗೋ ಸಾಹಿತ್ಯಕ್ಕೋ ಅಥವಾ ಕ್ರೀಡೆಗೆ ಯಾವ ಅಭಿರುಚಿ ಇರುತ್ತೋ ಆ ಅಭಿರುಚಿಗೆ ತಕ್ಕಂತೆ ಅವರನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇವರು 4ನೇ ಪೋಷಕ ವರ್ಗದವರು, ಪ್ರಜ್ಞಾವಂತ ಪೋಷಕ ವರ್ಗದವರು ಅಂತ ಕರಿತೀವಿ. ಈಗೆಲ್ಲ ಒಂದು ಕಳಕಳಿ ಮನವಿ ಅಂತಂದರೆ, ನೀವು ಮೊದಲನೇ 3 ವರ್ಗದ ಪೋಷಕ ವರ್ಗದವರು ಆಗೋದು ಬೇಡ, ನೀವೆಲ್ಲ ಪ್ರಜ್ಞಾವಂತ ಪೋಷಕ ವರ್ಗದವರು ಆಗಬೇಕು ಅಂತಕ್ಕಂಥದ್ದೇ ನನ್ನ ಆಶಯ. ಯಾಕಂದರೆ ಇವತ್ತು ಮಕ್ಕಳಿಗೆ ಬೇಕಾಗಿರುವಂಥದ್ದು ಒಂದು ಸಂಸ್ಕಾರ ಅಂತಕ್ಕಂಥದ್ದು. ಆದರ್ಶ ಸಂಸ್ಕಾರ ಇಲ್ಲದಂಥ ಶಿಕ್ಷಣ ಅದು ಶಿಕ್ಷಣವೇ ಅಲ್ಲವೇ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಅಂಥ ಶಿಕ್ಷಣವನ್ನು ಕೊಡಿಸುವಂಥ ಕೆಲಸವನ್ನು ನೀವು ಮಾಡಿ ಮಕ್ಕಳ ಮನೋಹೃದಯವನ್ನು ಅರಿಯುವಂಥ ಪೋಷಕರಾಗಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ನಿಮಗೆ ವ್ಯಕ್ತಪಡಿಸ್ತಾ, ಅದ್ರ ಜೊತೆಗೆ ಈ ಕಾರ್ಯಕ್ರಮದ 2ನೇ ಕೇಂದ್ರ ಬಿಂದು ಅಂದರೆ ನಾನು ಈಗಾಗಲೇ ಹೇಳಿದಂಗೆ ಮಕ್ಕಳ ಭವಿಷ್ಯ ಪೋಷಕರ ಕೈಯಲ್ಲಿದ್ದರೆ ಬಹುತೇಕ ಮಕ್ಕಳು ಹೆಚ್ಚು ಸಮಯವನ್ನು ಎಲ್ಲಿ ಕಳೀತಾರೆ ಅಂದರೆ ಅದು ಶಾಲೆಯಲ್ಲಿ. ಅದು ಯಾರ ಕೈಯಲ್ಲಿರುತ್ತೆ ಅಂತಂದರೆ ಅದು ಶಿಕ್ಷಕರ ವೃತ್ತಿಯಲ್ಲಿರ್ತಕ್ಕಂಥವ್ರು. ಶಿಕ್ಷಕರು ಸಹ ಮಕ್ಕಳನ್ನು ಅಷ್ಟೇ ಪ್ರಭಾವಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಆದರ್ಶ ಶಿಕ್ಷಕನ ಗುಣವನ್ನು ನಾವೆಲ್ಲರೂ ಸಹ ಅರ್ಥಕೊಳ್ಳಬೇಕು, ಅದನ್ನ ಅಳವಡಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಅತ್ಯುತ್ತಮವಾಗಿರ್ತಕ್ಕಂಥ ಪಾಠ ಬೋಧನೆಯ ಜೊತೆಗೆ ಒಂದಷ್ಟು ಶಿಕ್ಷಕರು ಮಾತೃ ವಾತ್ಸಲ್ಯ ಸೋದರತ್ವವನ್ನು ಬೆಳೆಸುವಂಥದ್ದು ತುಂಬ ಅವಶ್ಯಕತೆ ಇರುವಂಥದ್ದು. ಯಾಕಂದರೆ ಇವತ್ತು ಭಾರತದ ಮುಂದಿನ ಭವ್ಯ ಮೂರ್ತಿಗಳನ್ನು ನಿರ್ಮಾಣ ಮಾಡುವಂಥ ಕೆಲಸ 4 ಗೋಡೆಗಳ ಮಧ್ಯದಲ್ಲಿ ಅದು ಶಿಕ್ಷಕರ ಕೈಯಲ್ಲಿರುವಂಥದ್ದು. ಒಂದು ದಿವಸ ಒಬ್ಬ ನಿಜ ಭಕ್ತ ಇದ್ದ. ಆ ನಿಜ ಭಕ್ತ ಒಂದು ಸುವರ್ಣ ಪಾತ್ರೆಯಲ್ಲಿ ಒಂದು ಮೊಗ್ಗನ್ನು ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡ್ದ, ಅರ್ಚನೆಯನ್ನು ಮಾಡ್ದ, ಮಂತ್ರವನ್ನು ಕೆಲಸ ಮಾಡಿದ್ರು ಆ ಮೊಗ್ಗು ಅರಳಲೇ ಇಲ್ಲ. ಬಹಳ ದುಃಖಿತನಾದ. ಇವನ ದುಃಖವನ್ನು ಕಂಡು ಆ ಮಗು ಆತನನ್ನು ಕುರಿತು ಹೇಳ್ತಂತೆ, ನೋಡು ನಿಜ ಭಕ್ತನೇ, ನನಗೆ ನೀನು ಇಷ್ಟೆಲ್ಲ ಕೆಲಸ ಮಾಡಿದ್ಯಲ್ಲ, ನನಗೆ ತುಂಬ ಸಂತೋಷ. ಆದರೆ ಒಂದು ಅಂಶವನ್ನು ನೀನು ಅರಿತುಕೊಳ್ಬೇಕು, ನಾನು ಜಗದೊಡೆಯನಾದಂತಹ ಸೂರ್ಯನ ಪವಿತ್ರ ಸಾನ್ನಿಧ್ಯವಿಲ್ಲದೆ ನಾನು ಅರಳಲಾರೆ, ಕಂಪನ್ನು ಸೂಸಲಾರೆ ಅಂತಕ್ಕಂಥ ಮಾತನ್ನು ಆ ಮಗು ಆ ಭಕ್ತನಿಗೆ ಹೇಳ್ತಂತೆ. ಇವತ್ತು ವಿದ್ಯಾರ್ಥಿಗಳ ಹೃದಯ ಕಮಲ ಅರಳಬೇಕು ಅಂತಂದರೆ ಅದು ಯಾರಿಂದ ಸಾಧ್ಯ ಅಂದರೆ ಜ್ಞಾನ ಭಾಸ್ಕರನಾಗಿರ್ತಕ್ಕಂಥ ಶಿಕ್ಷಕರಿಂದ ಮಾತ್ರ ಸಾಧ್ಯ ಆಗಿರುವಂಥದ್ದು. ಆ ರೀತಿಯಾಗಿ ಪ್ರತಿಯೊಬ್ಬರ ವಿದ್ಯಾರ್ಥಿಗಳ ಹೃದಯ ಕಮಲವನ್ನು ಅರಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವ್ರಿಗೂ ಸಹ ಒಂದು ಕಿವಿ ಮಾತನ್ನು ಹೇಳ್ತಾ, ನಾನು ಈಗಾಗಲೇ ಹೇಳಿದೆ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವೃತ್ತಿ ಅಂತಂದರೆ ಅದು ಶಿಕ್ಷಕ ವೃತ್ತಿ ಅಂತಕ್ಕಂಥವ್ರು. ನಿಮಗೆಲ್ಲ APJ ಅಬ್ದುಲ್ ಕಲಾಂ ಗೊತ್ತಿದೆ. ಅವರು ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆ ಆಗ್ತಾರೆ. ಆಯ್ಕೆ ಆದಂಥ ಸಂದರ್ಭದಲ್ಲಿ ಪತ್ರಕರ್ತರೆಲ್ಲ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮನ್ನು ಕ್ಷಿಪಣಿಗಳ ಜನಕ ಅಂತ ಕರಿಬೇಕು, ವಿಜ್ಞಾನಿ ಅಂತ ಕರಿಬೇಕು, ರಾಷ್ಟ್ರಪತಿ ಅಂತ ಕರಿಬೇಕು, ಏನಂತ ಕರಿಬೇಕು ಅಂತ ಕೇಳಿದಾಗ ಅವರು ಒಂದೇ ಒಂದನ್ನು ಮಾತನ್ನು ಹೇಳ್ತಾರೆ. ಅವ್ರು ಹೇಳಿದಂತಹ ಮಾತು ಯಾವುದು ಅಂದರೆ, ನನ್ನನ್ನು ಶಿಕ್ಷಕ ಅಂತ ಕರೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಪವಿತ್ರವಾಗಿರುವಂತಹ ವೃತ್ತಿ ಅದು ಶಿಕ್ಷಕ ವೃತ್ತಿ. ಟೀಚಿಂಗ್ ಈಸ್ ನೋಬೆಲ್ ಪ್ರೊಫೆಷನ್ ದಟ್ ಶೇಪ್ಸ್ ದ ಕ್ಯಾರೆಕ್ಟರ್, ಕ್ಯಾಲಿಬರ್ ಆ್ಯಂಡ್ ಫ್ಯೂಚರ್ ಆಫ್ ಎನ್ ಇಂಡಿವಿಜುವಲ್. ಇಫ್ ದ ಪೀಪಲ್ ರಿಮೆಂಬರ್ ಮೀ ಆ್ಯಸ್ ಎ ಗುಡ್ ಟೀಚರ್, ದಟ್ ವಿಲ್ ಬಿ ದಿ ಬಿಗ್ಗೆಸ್ಟ್ ಆನರ್ ಫಾರ್ ಮೀ ಅಂತಕ್ಕಂಥ ಮಾತನ್ನು ಅಬ್ದುಲ್ ಕಲಾಂ ಅವರು ಎಲ್ಲ ಪತ್ರಕರ್ತನ ಉದ್ದೇಶಿ ಹೇಳ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ವೃತ್ತಿಯನ್ನು ನಡೆಸ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕ ಬಾಂಧವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ.
ಈ ಶಿಕ್ಷಕರು ಅವರ ಮೇಲೆ ಒಂದು ಗುರುತರವಾದಂಥ ಜವಾಬ್ದಾರಿ ಇದೆ. ಅದನ್ನು ನಮ್ಮ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ನಾವು ಇವತ್ತು ಎಂತಹ ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದರೆ ರಾಷ್ಟ್ರ ದೃಷ್ಟಿಯಿಂದ ಅತ್ಯುತ್ತಮವಾಗಿರ್ತಕ್ಕಂಥ ರಾಜಕಾರಣಿಗಳನ್ನ ಸೃಷ್ಟಿ ಮಾಡಬೇಕು. ಆಧ್ಯಾತ್ಮಿಕ ಅನುಭವ ಇರ್ತಕ್ಕ ಮತ್ತು ಸಮುದಾಯವನ್ನು ಬೆಸೆಯುವಂತಹ ಸಾಹಿತಿಗಳನ್ನು ನಿರ್ಮಾಣ ಮಾಡಬೇಕು. ಅಪರಿಮಿತ ಜ್ಞಾನ ಇರತಕ್ಕಂಥ ಶಿಕ್ಷಕರನ್ನು ನೀವು ನಿರ್ಮಾಣ ಮಾಡಬೇಕಾಗಿರುವಂಥದ್ದು, ಮತ್ತು ಕಾಯಕ ನಿಷ್ಠೆ ಇರತಕ್ಕಂಥ ಅಧಿಕಾರಿ ವರ್ಗದವರನ್ನ ನಿರ್ಮಾಣ ಮಾಡುವಂಥ ಗುರುತರ ಜವಾಬ್ದಾರಿ ನಮ್ಮ ಎಲ್ಲ ಶಿಕ್ಷಕ ಬಾಂಧವರ ಮೇಲಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಇವತ್ತು ಈ ಶಿಕ್ಷಕ ವೃತ್ತಿಯನ್ನು ಅತ್ಯಂತ ಹೆಚ್ಚು ಗೌರವದಿಂದ ಸಮಾಜಕ್ಕೆ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ಕೊಡುಗೆಯನ್ನು ಕೊಡುವುದರಿಂದ ನಾವೆಲ್ಲರೂ ಸಹ ಏನು ಮಾಡಬೇಕು ಅಂದರೆ ಆಗಬೇಕಾದಂಥ ಅವಶ್ಯಕತೆ ಈ ಸಂದರ್ಭದಲ್ಲಿ ಇದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ, ಈಗಾಗಲೇ ನಮ್ಮ ಕಾರ್ಡೆಲ್ ಟು ಕಲರ್ ಸಂಸ್ಥೆಯ ಬಗ್ಗೆ ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಒಂದು ದೂರದೃಷ್ಟಿಕೋನವನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಕಟ್ಟುವಂಥ ಕೆಲಸವನ್ನು ನಮ್ಮ ಆನಂದ್ರವರು, ಅದಕ್ಕೆ ನಮ್ಮ ಜೊತೆಯಾಗಿ ಬಂದಿರತಕ್ಕಂಥವರು ಹರಿಣಿಯವರು ಮತ್ತು ಶ್ರೀಮತಿ ಕೃಷ್ಣರವರು ಸಹ ಅದಕ್ಕೆ ಜೊತೆಯಾಗಿ ಸೇರಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಅನೇಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ಈ ಸಂಸ್ಥೆಗೆ ಅವಿರತವಾಗಿ ಶ್ರಮವನ್ನು ವಹಿಸ್ತಾ ಇರುವಂಥದ್ದು ನಮ್ಮೆಲ್ಲರ ಗಮನಾರ್ಹ ಸಂಗತಿ ಅಂತಕ್ಕಂಥದ್ದು. ಒಂದು ಶಾಲೆಗೆ ಒಂದು ವಿಶಿಷ್ಟವಾದಂಥ ಹೆಸರು ಇಟ್ಟಿದ್ದಾರೆ, ಕಾರ್ಡೆಲ್ ಟು ಕಲ್ಲರ್ ಅಂತಕ್ಕಂಥದ್ದು. ಕಾರ್ಡೆಲ್ ಅಂದರೆ ನಾವು ತಾತ್ವಿಕವಾಗಿ ಯೋಚನೆ ಮಾಡಿದಾಗ ಜನನದಿಂದ ಹಿಡಿದು ಅವನ ಭವಿಷ್ಯ ನಿರ್ಮಾಣ ಮಾಡುವಂತಹ ಅಂಥವರೆಗೂ ನಾವು ಕಾರ್ಡೆಲ್ ಟು ಕಲ್ಲರ್ ಅಂತ ಕರಿತೀವಿ. ಅಂದರೆ ಜನರಲ್ಲಿ ಒಂದಷ್ಟು ಅವನು ಕಲಿತಾನೆ, ಒಂದಷ್ಟು ಅನುಭವವನ್ನು ಪಡ್ಕೊತಾನೆ, ಮತ್ತು ಪಕ್ವತೆಯನ್ನು ಪಡ್ಕೊತಾನೆ. ಕಲರ್ಫುಲ್ ಲೈಫ್ ಆಗಿರಬೇಕು ಅವ್ರದ್ದು. ಕಲರ್ಫುಲ್ ಲೈಫ್ ಯಾವಾಗ ಆಗುತ್ತೆ ಅಂದರೆ ಜನನದಿಂದ ಹಿಡಿದು ಜೀವನದಲ್ಲಿ ವ್ಯಕ್ತಿಯು ಹೊಂದುವಂತಹ ಜ್ಞಾನ ಆಗಿರ್ಬೋದು, ಅನುಭವ ಆಗಿರ್ಬೋದು, ಒಂದು ಸಂಸ್ಕಾರ ಆಗಿರ್ಬೋದು, ನೈಪುಣ್ಯ ಆಗಿರ್ಬೋದು, ಆ ಸ್ವಭಾವ ಒಳ್ಳೆಯ ಸ್ವಭಾವದೆಡೆಗೆ ಕೊಂಡೊಯ್ಯುವಂತಹ ಒಂದು ಶಾಲೆ ಅಂದರೆ ಅದು ಕಾರ್ಡೆಲ್ ಟು ಕಲ್ಲರ್ ಶಾಲೆ ಅಂತಕ್ಕಂಥ ಬಹಳ ಅಭಿಮಾನದಿಂದ ಹೇಳಬೇಕಾಗಿರುವಂಥದ್ದು. ಅಂಥ ಶಾಲೆಗೆ ನಿಮ್ಮ ಮಕ್ಕಳನ್ನು ಇಲ್ಲಿ ದಾಖಲಿಸಿ ಅವರಿಗೆ ಒಂದಷ್ಟು ವಿದ್ಯಾರ್ಚನೆಯನ್ನು ಕೊಡುವಂಥ ಕೆಲಸವನ್ನು ನೀವು ಸಹ ಮಾಡಿರುವಂಥದ್ದು. ಒಂದು ಆದರ್ಶ ಸಂಸ್ಥೆಯನ್ನು ಆಯ್ಕೆ ಮಾಡ್ಕೊಂಡಿರುವಂಥದ್ದು ನಿಜಕ್ಕೂ ಅದು ಹೆಗ್ಗಳಿಕೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ, ಈ ಸಂಸ್ಥೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪೂಜ್ಯ ಗುರುದೇವರ ಸಿದ್ಧಗಂಗಾಯ ಗುರುಪರಂಪರೆಯ ಆಶೀರ್ವಾದದಿಂದ ಅದು ಇನ್ನೂ ಉತ್ತರೋತ್ತರವಾಗಿ ಬೆಳಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಎಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಸ್ನೇಹಿತರೆ, ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಜೀವನದಲ್ಲಿ ಇವತ್ತಿನ ಮಕ್ಕಳೇ ಮುಂದಿನ ಪೀಳಿಗೆ ಅನ್ನುವಂತಹ ಒಂದು ನಾಣ್ಣುಡಿ ಇರುವಂಗೆ ಮಕ್ಕಳಿಗೆ ಹೇಗೆ ತಂದೆ ತಾಯಿ ನೋಡ್ಕೋಬೇಕು, ಹಾಗೆ ಶಾಲೆಯಲ್ಲಿ ಶಿಕ್ಷಕರು ಹೇಗೆ ಕಾಣಬೇಕು, ಜೊತೆಗೆ ಮಕ್ಕಳು ಹೇಗಿರಬೇಕು, ಜೀವನವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನುವಂತಹ ಅಪಾರವಾದ ವಿಚಾರನ ತಿಳಿಸಿದಂತಹ ನಮ್ಮ ಪರಮ ಪೂಜ್ಯರು ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಗುರುಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹಳ ವಿಚಾರಗಳನ್ನ ನಮಗೆ ತಿಳಿಸಿದ್ದಕ್ಕಾಗಿ.